ಏನ್ ಹೇಳೋದಂತಲೇ ಅರ್ಥ ಆಗ್ತಾ ಇಲ್ಲ. ಮೊಬೈಲಲ್ಲಿ ಪ್ರಜಾಕೀಯ ಆಪ್ ಇದ್ರೂ ನೋಡ್ತಾ ಇಲ್ಲ ಅನ್ನೋದಕ್ಕಿಂತ ನೋಡಿದವರು ತಾವು ನೋಡಿದ ವಿಷಯಗಳನ್ನು ಇನ್ನೊಬ್ಬರಿಗೆ ಹೇಳ್ತಾ ಇಲ್ಲ ಅನ್ನೋದೇ ನಿಜವಾದ ಬೇಸರದ ವಿಷಯ. ಉಪೇಂದ್ರರವರು ಮೊದಲನೆಯ ಬಾರಿಗೆ ಪ್ರಜಾಕೀಯ ಆಪ್ ಬಿಟ್ಟಾಗ ಲಕ್ಷಾಂತರ ಜನ ಡೌನ್ಲೋಡ್ ಮಾಡಿಕೊಂಡ್ರು. ಅದು ಇವತ್ತಿಗೂ ಕೂಡ ಅವರ ಮೊಬೈಲಲ್ಲಿದೆ. ಆದ್ರೆ ಈಗ ಅಪ್ಡೇಟ್ ಆಗಿರುವ ಆಪ್ ಅನ್ನು ನೋಡಿ ರಿಜಿಸ್ಟರ್ ಮಾಡಿ ತಮ್ಮ ತಮ್ಮ ಕ್ಷೇತ್ರದ ಅಭ್ಯರ್ಥಿ ಆಕಾಂಕ್ಷಿಗಳ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟವರು ಕೇವಲ ಈಗ 70,000 ಜನ. ಅದು ಒಬ್ಬರಿಂದ ಒಬ್ಬರಿಗೆ ಇನ್ನೊಬ್ರು ಹೇಳಿರೋದ್ರಿಂದ ಅವ್ರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಹಾಗಾದ್ರೆ ಉಳಿದವರ ಮೊಬೈಲ್ ಅಲ್ಲಿ ಪ್ರಜಾಕೀಯ ಆಪ್ ಅವರಂತೆ ಸತ್ತು ಹೋಗಿದೆ ಅನ್ಸುತ್ತೆ. ಸಮುದ್ರ ಮಂಥನವಾದಾಗ ಅಮೃತ ಎಲ್ರಿಗೂ ಸಿಗ್ತಾ ಇರುವಾಗ ಕೆಲವರು ಎಣ್ಣೆ ಹೊಡ್ಕೊಂಡು ಬಿದ್ದಿದ್ರು ಸುರಪಾನ ಮಾಡಿಕೊಂಡು ಅಮೃತಪಾನಕ್ಕಿಂತ. ಆ ರೀತಿಯಲ್ಲಿ ನಮ್ಮ ಸತ್ಪ್ರಜೆಗಳು ಕಣ್ಮುಂದೆ ಪ್ರಜಾಕೀಯ ಆಪ್ ಅಲ್ಲಿ ಎಲ್ಲಾ ವಿಚಾರ ಇದ್ರು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ. ಇದರ ನಡುವೆ ಆ ಸ್ವರಭಾನು ಅಸುರನಂತೆ ರಾಜಕೀಯ ಪಕ್ಷದ ಬೆಂಬಲಿಗರು ಇದ್ರೊಳಗೆ ಬಂದು ರಿಜಿಸ್ಟರ್ ಆಗಿ ಹಾಗೂ ಕ್ಷೇತ್ರ ಅಭ್ಯರ್ಥಿ ಆಕಾಂಕ್ಷಿಗಳಾಗಿ ರಿಜಿಸ್ಟರ್ ಮಾಡಿಕೊಂಡು ನಮಗೆ ಯಾರಿಗೂ ಬಿದ್ದು ಹೋಗ್ಲಿಲ್ಲ. ಈಗಲಾದ್ರೂ ಎತ್ತಿಟ್ಕೊಳ್ರಪ್ಪ, ಸ್ವಲ್ಪ ನೋಡಿ ಪ್ರಜಾಕೀಯ ಆಪ್ ಅಲ್ಲಿ ಏನೇನು ಅಪ್ಡೇಟ್ ಆಗಿದೆ, ನಮ್ಮ ಜವಾಬ್ದಾರಿ ಏನು, ನಾವೇನು ಮಾಡಬೇಕು ಸ್ವಲ್ಪ ನೋಡಿ ತಿಳ್ಕೊಳ್ಳಿ, ಇನ್ನೊಬ್ರಿಗೆ ಹೇಳಿ. ನನ್ನಿಂದಾದ ಪ್ರಯತ್ನ ಈ ವಿಡಿಯೋ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನು ನೀವು ತಿಳ್ಕೊಳ್ಳೋದು ಬಿಡೋದು ನಿಮ್ಮಿಷ್ಟಕ್ಕೆ ಬಿಟ್ಟದ್ದು, ನಿಮ್ಮ ಅಗತ್ಯಕ್ಕೆ ಬಿಟ್ಟದ್ದು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗೆ